ಪೇಟಿಎಂ ಭೀಕರ ಸಾವು, ಫಿನ್ಟೆಕ್ ಸ್ಟಾರ್ ಈಗ ಫ್ರಾಡ್ ಕಂಪನಿನ, ಚೀನಾ ಲಿಂಕ್, ಬ್ಲ್ಯಾಕ್ ಮನಿ ಖಜಾನೆ, RBI ಏಟು. ಇಲ್ಲಿದೆ ಪೇಟಿಎಂ ಭಯಾನಕ ಕಥೆ. ಲ್ಯಾಂಡ್ ಫೋನ್ ಜ್ಯೋತಿಷ್ಯದಿಂದ $1 ಬಿಲಿಯನ್ ಕಂಪನಿವರೆಗೆ. ಸ್ನೇಹಿತರೆ, ಒಬ್ಬ ಬಡ ಹುಡುಗನ ಆಕಾಶದೆತ್ತರದ ಕನಸಿನ ಕಥೆಯೊಂದಿಗೆ ಈ ಸ್ಟೋರಿ ಆರಂಭ ಮಾಡ್ಬೇಕು ನಾವೀಗ. ಅದು 1990ರ ದಶಕ. ಉತ್ತರ ಪ್ರದೇಶದ ಅಲಿಗಢ್ನ 19 ವರ್ಷದ ಹುಡುಗಂಗೆ ತಾನೊಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗಬೇಕು ಅನ್ನೋ ಮಹತ್ವಾಕಾಂಕ್ಷೆ ತಲೆಗೇರಿರುತ್ತೆ. ಆದರೆ ಮನೆಯಲ್ಲಿ ದೊಡ್ಡ ಬಿಸ್ನೆಸ್ ಮೆನ್ ಆಗೋಕ್ಕೆ ದೊಡ್ಡ ದುಡ್ಡಿನ ಚೀಲ ಇರಲಿಲ್ಲ. ಅಪ್ಪ ಸ್ಕೂಲ್ ಟೀಚರ್, ಅಮ್ಮ ಹೋಮ್ ಮೇಕರ್. ಆದರೆ 15 ವರ್ಷಕ್ಕೆ ಕಾಲೇಜು ಮೆಟ್ಟಿಲು ಹತ್ತಿದ್ದ. ಬರೀ 19 ವರ್ಷಕ್ಕೆ ಎಂಜಿನಿಯರಿಂಗ್ ಡಿಗ್ರಿ ಮುಗಿಸಿದ್ದ ಆ ಹುಡುಗಂಗೆ ಕನಸುಗಳು ಮಾತ್ರ ದೊಡ್ಡದೇ ಬರ್ತಾ ಇದ್ವು. 1997ರಲ್ಲಿ ಕಾಲೇಜಿನಲ್ಲಿದ್ದಾಗಲೇ ಆತ ಕೋಟ್ಯಧಿಪತಿಯಾಗೋ ಒಂದು ಹೆಜ್ಜೆ ಇಟ್ಟ. ದೊಡ್ಡ ಹೆಜ್ಜೆ ಅದು. ಆಗಿನ್ನೂ ದೇಶ 2G ಇಂಟರ್ನೆಟ್ ಅಂದ್ರೇನು ಏನದು ಅಂತ ಕಂಡುಬಿಡ್ತಾ ಇದ್ದ ಕಾಲ. ಅಂಥ ಟೈಮ್ನಲ್ಲೇ ಆ ಹುಡುಗ IndiaSite.net ಅನ್ನೋ ವೆಬ್ಸೈಟ್ ಶುರು ಮಾಡ್ದ. 2 ವರ್ಷ ನಡೆಸ್ದ. ಆಮೇಲೆ ಅದನ್ನು ಅಂದಿನ ಕಾಲಕ್ಕೆ $10 ಲಕ್ಷ ಮಾರಾಟ ಮಾಡ್ದ. ಇಂದಿನ ಲೆಕ್ಕದಲ್ಲಿ ಅದು ಸುಮಾರು 8 ಕೋಟಿ ರೂಪಾಯಿ. ದೊಡ್ಡ ಅಮೌಂಟೇ ಕಾಲೇಜ್ ಹುಡುಗನ ಮಟ್ಟಿಗೆ. ಈಗ ನೀವು IndiaSite.net ಅದನ್ನು ಹುಡುಕಿದ್ರೆ ಸದ್ಯಕ್ಕೆ ಆ ಸೈಟ್ ಕೆಲಸ ಮಾಡ್ತಿಲ್ಲ ಅಂತ ಬರುತ್ತೆ. ಸೊ ಅಷ್ಟು ದುಡ್ಡು ಕೊಟ್ಟು ಅದನ್ನು ತಗೊಂಡವ ಏನಾದ, ಆ ಸೈಟ್ ಏನಾಯಿತು ಅದು ಬೇರೆ ವಿಚಾರ. ಆದರೆ ಅದನ್ನು ಮಾರಿದ ಹುಡುಗ ಆಮೇಲೆ ಲಕ್ಷ ಕೋಟಿ ರೂಪಾಯಿಗಳ ಬಿಸ್ನೆಸ್ ಮನ್ ಆಗೋದ್ರಲ್ಲಿದ್ದ. ಅವನು 2000ನೇ ಇಸವಿಲಿ 197 ಕಮ್ಯುನಿಕೇಷನ್ಸ್ ಆರಂಭ ಮಾಡ್ದ. ಆಗಷ್ಟೇ ಲ್ಯಾಂಡ್ ಫೋನ್ಗಳು, ಬೇಸಿಕ್ ಮೊಬೈಲ್ ಫೋನ್ಗಳು ಭಾರತದಲ್ಲಿ ಶೈನ್ ಆಗೋಕೆ ಶುರುವಾಗಿದ್ವು. ಈ ಹುಡುಗಂಗೆ ಅಲ್ಲೊಂದು ಬಿಸ್ನೆಸ್ ಅಪಾರ್ಚುನಿಟಿ ಕಾಣಿಸ್ತು. ತನ್ನ 197 ಕಮ್ಯುನಿಕೇಷನ್ಸ್ ಮೂಲಕ ಜನರಿಗೆ ಮೆಸೇಜ್, ಕಾಲ್ ಮೂಲಕ ಜ್ಯೋತಿಷ್ಯ ಹೇಳೋದು, ನ್ಯೂಸ್, ಸಣ್ಣ ಮಾಹಿತಿ ಕೊಡೋದು, ಕ್ರಿಕೆಟ್ ಸ್ಕೋರ್ ಹೇಳೋದು, ರಿಂಗ್ ಟೋನ್, ಜೋಕ್ಗಳು, ಎಕ್ಸಾಮ್ ರಿಸಲ್ಟ್ಸ್ ಇದೆಲ್ಲ ಕೊಡೋಕೆ ಶುರು ಮಾಡ್ದ. ಮುಖ್ಯವಾಗಿ ಲ್ಯಾಂಡ್ಲೈನ್ ಮೂಲಕ ಆಸ್ಟ್ರಾಲಜಿ, ಈ ಜ್ಯೋತಿಷ್ಯ ಭವಿಷ್ಯವಾಣಿ ಕೊಡೋದೇ ದೊಡ್ಡ ಬಿಸ್ನೆಸ್ ಆಗಿತ್ತು ಈ ಹುಡುಗನ ಕಂಪನಿಗೆ. ಆತ ತನ್ನ ಕಂಪನಿಗೆ 197 ಅಂತ ಹೆಸರಿಡೋದ್ರ ಹಿಂದೇನೂ ತಲೆ ಓಡಿಸಿದ್ದ. ಆಗ 197 ಅನ್ನೋದು MTNL ಟೆಲಿಕಾಂ ಕಂಪನಿಯ ಎನ್ಕ್ವೈರಿ ಸರ್ವಿಸಸ್ನ ನಂಬರ್ ಆಗಿತ್ತು. ಅದನ್ನೇ ONE 197 ಅಂತ ಮಾಡ್ಕೊಂಡಿದ್ದ ಹುಡುಗ. ಆದರೆ ಆಗಿನ್ನೂ ಯಾರಿಗೂ ಗೊತ್ತಿರಲಿಲ್ಲ ಮುಂದೊಂದು ದಿನ ಇದೇ ಕಂಪನಿ ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ವ್ಯಾಲ್ಯೂಯೇಷನ್ ಮೂಲಕ ಬಂದು ದಾಖಲೆ ಕ್ರಿಯೇಟ್ ಮಾಡುತ್ತೆ ಅಂತ. 1.5 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ನೊಂದಿಗೆ IPO ತರುತ್ತೆ ಅಂತ. ಸ್ನೇಹಿತರೆ, ಆ ಬಾಲಕ ಬೇರೆ ಯಾರೂ ಅಲ್ಲ, ಇದೇ ವಿಜಯ್ ಶೇಖರ್ ಶರ್ಮಾ. ಪೇಟಿಎಂ, ಪೇ ಥ್ರೂ ಮೊಬೈಲ್, ಇದರ ಫೌಂಡರ್ ವಿಜಯ್ ಶೇಖರ್ ಶರ್ಮಾ. ಈಗ ನಿಯಮ ಉಲ್ಲಂಘನೆ ಆರೋಪ ಹೊತ್ಕೊಂಡು RBIನಿಂದ ಗದಾ ಪ್ರಹಾರಕ್ಕೆ ಒಳಗಾಗಿರೋ ಪೇಟಿಎಂನ ಅಸಲಿ ಹಾರರ್ ಸ್ಟೋರಿಯ ಸ್ವೀಟ್ ಫ್ಲ್ಯಾಶ್ ಬ್ಯಾಕ್ ಇದು. ಮುಂದೆ ಭಾರತದಲ್ಲಿ ನಿಧಾನಕ್ಕೆ 3G ಇಂಟರ್ನೆಟ್ ಬಂತು. ಜನರ ಕೈಗೆ ಅಗಲವಾದ ಸ್ಕ್ರೀನ್ ಇರೋ, ಕ್ಯಾಮ್ರಾ ಇರೋ ಸ್ಮಾರ್ಟ್ ಫೋನ್ಸ್ ಬರೋಕೆ ಶುರುವಾದವು. ಜನ ಅಪ್ಡೇಟ್ ಆಗ್ತಾ ಇದ್ರು. ವಿಜಯ್ ಶೇಖರ್ ಶರ್ಮಾ ಹೆಂಗೆ ಹಿಂದೆ ಬೀಳೋಕೆ ಸಾಧ್ಯ? ಇಲ್ಲ, ಇವರು ಅಪ್ಡೇಟ್ ಆದರು. 197 ಅಂತ ಇದ್ದಿದ್ದು ಈಗ ಪೇಟಿಎಂ, ಪೇ ಥ್ರೂ ಮೊಬೈಲ್ ಆಯಿತು. ಅಂದರೆ 197 ಅಡಿಯಲ್ಲಿ ಹೊಸ ಆ್ಯಪ್ ಹುಡ್ಕೊಳ್ತು. ಮೊಬೈಲ್, DTH ರೀಚಾರ್ಜ್ ಇದೆಲ್ಲವನ್ನ ಮಾಡಿಸೋಕೆ ಕಾರ್ಡ್ ತಗೊಂಡು ಕಾಯಿನಲ್ಲಿ ಉಜ್ಜಿ ಕೈ ಸವಸ್ಕೊಳ್ತಾ ಇದ್ದಂಥ ನಂಬರ್ ಆಮೇಲೆ ಫೀಡ್ ಮಾಡಿ ಕಿರಿಕಿರಿಗೆ ಒಳಗಾಗಿದ್ದ ಜನಕ್ಕೆ ನೋಡ್ರಿ, ನಿಮ್ಮ ಮೊಬೈಲ್ನಲ್ಲಿ ಇನ್ನೂ ಸಾಮರ್ಥ್ಯ ಇದೆ. ಬರೀ ಕಾಲು ಮೆಸೇಜ್ ಅಷ್ಟೇ ಅಲ್ಲ, ನೀವು ರೀಚಾರ್ಜು ಮಾಡ್ಬೋದು, ಬೆರಳ ತುದಿಯಲ್ಲೇ ಮಾಡ್ಬೋದು ಇಂಟರ್ನೆಟ್ ಮೂಲಕ. ನಂದು ಆ್ಯಪ್ ಹಾಕೊಳ್ಳಿ, ಆಫರ್ ಕೊಡ್ತೀನಿ, ಕ್ಯಾಶ್ ಬ್ಯಾಕು ಕೊಡ್ತೀನಿ ಅಂತ ಬಂದರು ವಿಜಯ್ ಶೇಖರ್ ಶರ್ಮಾ. ರಾತ್ರಿ ಬೆಳಗಾಗೋದ್ರೊಳಗೆ ಪೇಟಿಎಂ ಮೆಗಾ ಹಿಟ್ ಆಯಿತು. ದೊಡ್ಡ ಸಂಖ್ಯೆಯ ಯೂಸರ್ಸ್ ಬಂದರು. ನಿಮಗೆ ಗೊತ್ತಿರಲಿ, 10 ಕೋಟಿ ಡೌನ್ಲೋಡ್ಸ್ ದಾಟಿದ ಭಾರತದ ಮೊದಲ ಆ್ಯಪ್ ಪೇಟಿಎಂ. ಇನ್ನೇನು ಇಷ್ಟೊಂದು ಯೂಸರ್ಸ್ ಇದ್ದಾಗ ನೆಕ್ಸ್ಟ್ ಕರೆಂಟ್ ಬಿಲ್ಲು, ಗ್ಯಾಸ್ ಬಿಲ್ಲು, ಇನ್ಶೂರೆನ್ಸ್ ಬಿಲ್ಲು, ಬಸ್ ಟಿಕೆಟು, ರೈಲ್ ಟಿಕೆಟು, ಫ್ಲೈಟ್ ಟಿಕೆಟು, ಅಮ್ಯೂಸ್ಮೆಂಟ್ ಪಾರ್ಕ್ ಟಿಕೆಟು, ಮ್ಯೂಸಿಕ್ ಕಾನ್ಸರ್ಟ್ ಟಿಕೆಟು,
ಎಲ್ಲರೂ ಪೇಟಿಎಂ ಅನ್ನೋ ಮೈದಾನದಲ್ಲಿ ನಮ್ಮದು ಒಂದು ಸ್ಟಾಲ್ ಇರಲಿ, ವ್ಯಾಪಾರ ಆಗುತ್ತೆ ಅಂತ ಓಡ್ ಬಂದರು. ಪೇಟಿಎಂ ಇದರ ರಿಸಲ್ಟಲ್ಲಿ ಇನ್ನಷ್ಟು ಮಗದಷ್ಟು ದೊಡ್ಡದಾಗಿ ಬೆಳಿತಾನೇ ಹೋಯಿತು. 2011ರಲ್ಲಿ ಅಮೆರಿಕದ ಸಫೈರ್ ವೆಂಚರ್ಸ್ $1 ಕೋಟಿ ಇನ್ವೆಸ್ಟ್ ಮಾಡಿತು, ಸುಮಾರು 80 ಕೋಟಿ ರೂಪಾಯಿ. ಬಿತ್ತು ಚೀನಾ ಕಂಪನಿ ಕಣ್ಣು. ಎಸ್, ಚೀನಾದಲ್ಲಿ ಅದಾಗಲೇ ಅಲಿಬಾಬಾ, ಅಲಿಪೇ ಇವೆಲ್ಲ ಬಹಳ ಪಾಪ್ಯುಲರ್. ಜಾಕ್ಮಾ ಗೊತ್ತಲ್ಲ, ಅವ್ರ ಕಂಪನಿ. ಇವುಗಳ ಜೊತೆಗೆ ಆ್ಯಂಟ್ ಗ್ರೂಪ್ ಅನ್ನೋ ಕಂಪನಿ ಇದೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಹೊಂದಿರೋ, ಅಫಿಲಿಯೇಷನ್ ಹೊಂದಿರೋ ಕಂಪನಿಗಳು. ಆ್ಯಂಟ್ ಗ್ರೂಪ್ ಇನ್ವೆಸ್ಟ್ಮೆಂಟ್ ಹೊಂದಿದೆ ಅಲಿಬಾಬಾ, ಅಲಿಪೇಲೆಲ್ಲ. ಇಂಥ ಆ್ಯಂಟ್ ಗ್ರೂಪ್ ಇದ್ದಕ್ಕಿದ್ದ ಹಾಗೆ ಪೇಟಿಎಂನಲ್ಲಿ 40% ಷೇರು ಖರೀದಿ ಮಾಡಿತು. ಅದಾದ ನಂತರವೂ ಪೇಟಿಎಂಗೆ ಹಲವಾರು ಹೂಡಿಕೆ ಹರಿದು ಬಂತು. ಆದರೆ ಆ್ಯಂಟ್ ಗ್ರೂಪ್ನ ಹೂಡಿಕೆ ಪೇಟಿಎಂ ಪಾಲಿಗೆ ಶುಕ್ರದೆಸೆ, ವಕ್ರದೆಸೆ ಎಲ್ಲವನ್ನ ಹೊತ್ಕೊಂಡೇ ಬಂತು. ಹೇಳಿ ಕೇಳಿ ಆ್ಯಂಟ್ ಗ್ರೂಪ್ನ ಅಫಿಲಿಯೇಟ್ ಕಂಪನಿಗಳಾದ ಅಲಿಬಾಬಾ, ಅಲಿಪೇ ಚೀನಾದಲ್ಲಿ ದೊಡ್ಡ ಹೆಸರು. 100 ಕೋಟಿಗೂ ಅಧಿಕ ಜನ ಚೀನಾದಲ್ಲಿ ಇವುಗಳ ಸರ್ವಿಸಸ್ ಬಳಸ್ತಾ ಇದ್ರು. ಇಂಥ ಅಲಿಪೇ ಮೊದಲ ಬಾರಿಗೆ QR ಕೋಡ್ ಮೂಲಕ ಪೇಮೆಂಟ್ ಮಾಡೋದನ್ನು ಪರಿಚಯಿಸಿತು. ಮೊಬೈಲ್ ತೆಗಿ, ಕಪ್ಪು ಒಂಥರ ಉಜ್ಜದಂಗೆ ಕಾಣೋ ಚೌಕಾಕಾರದ ಪಟ್ಟಿನ ಸ್ಕ್ಯಾನ್ ಮಾಡು, ಪೇ ಮಾಡು, ಆಗೋಯ್ತು ಪೇಮೆಂಟ್. ಚೀನಾ ಜನ ಥ್ರಿಲ್ ಆಗಿಬಿಟ್ರು. ಈ ಮೆಥಡ್ ಪಾಪ್ಯುಲರ್ ಆಯಿತು. ಪೇಟಿಎಂನಲ್ಲಿ ಇವರು ಇನ್ವೆಸ್ಟ್ ಮಾಡಿದ್ಮೇಲೆ ತಮ್ಮ ಈ ಹೊಸ ಅಸ್ತ್ರವನ್ನು ಇವ್ರಿಗೂ ಹೇಳ್ಕೊಡಲ್ವಾ? ಅಷ್ಟೆಲ್ಲ ದುಡ್ಡು ತಂದು ಹಾಕಿದ್ಮೇಲೆ ಹೇಳಿಕೊಟ್ರು. ಭಾರತದಲ್ಲೂ ಪೇಟಿಎಂ QR ಕೋಡ್ ಪೇಮೆಂಟ್ ಸಿಸ್ಟಮ್ ತಗೊಂಬಂತು. ಅಂಗಡಿಗಳಲ್ಲೆಲ್ಲ ಪೇಟಿಎಂ ಬಂತು. ಆಗ ಜನ ಪೇಟಿಎಂ ವಾಲೆಟ್ಗೆ ದುಡ್ಡು ಹಾಕಿ ಸ್ಕ್ಯಾನ್ ಮಾಡಿ ಪೇ ಮಾಡ್ತಾಯಿದ್ರು. ಅದಾದಮೇಲೆ UPI ಬಂದಾಗಲೂ ಕೂಡ ತುಂಬ ಜನಕ್ಕೆ ಪೇ ಮಾಡಲ ಕೇಳಿದ್ರೆ, ಫೋನ್ಪೇ ಮಾಡಲ, ಗೂಗಲ್ ಪೇ ಮಾಡಲ, ಅಥವಾ UPI ಮಾಡಲ, ಸ್ಕ್ಯಾನ್ ಮಾಡಲ ಅಂದರೆ ಹಾಂ ಪೇಟಿಎಂ ಮಾಡಿಬಿಡಿ ಅಂತ ಅಂಗಡಿಯರು ಹೇಳೋ ಮಟ್ಟಿಗೆ, ಪೇಟಿಎಂ ಮಾಡಲ ಅಂತ ಹೇಳೋ ಮಟ್ಟಿಗೆ ದುಡ್ಡಿನ ಟ್ರಾನ್ಸಾಕ್ಷನ್ಗೆ ಪೇಟಿಎಂ ಮಾಡೋದು ಅನ್ನೋದು ಅನ್ವರ್ಥಕ ನಾಮ ಆಯಿತು. ಜನಕ್ಕಿದು ಇಷ್ಟ ಆಯಿತು. RBIಗೂ ಇಷ್ಟ ಆಯಿತು, ಇಷ್ಟ ಆಗಲಿಲ್ಲ ಅನ್ನೋ ಥರ ಫೀಲಿಂಗ್. ಯಾಕಂದರೆ ಪೇಟಿಎಂ ತನ್ನ QR ಕೋಡ್ಗಳಲ್ಲಿ ಚೈನಾ ಮೆಥಡ್ ಫಾಲೋ ಮಾಡ್ತಾ ಇತ್ತು. ಅಂದರೆ ಚೀನಾದಲ್ಲಿ ಅಲಿಪೇ ಫಾಲೋ ಮಾಡ್ತಾ ಇದ್ದ ಮೆಥಡ್ ಏನದು ಅಂದರೆ, ಈ QR ಕೋಡ್ ಬಳಸಿ ಬರೀ ಪೇಟಿಎಂನಿಂದ ಮಾತ್ರ ಪೇ ಮಾಡ್ಬೋದಾಗಿತ್ತು. ಯಾವುದೇ ಪೇಮೆಂಟ್ ಆ್ಯಪ್ ಬಳಸಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. RBIಗೆ ಈ ವಿಚಾರ ಹಿಡಿಸ್ಲಿಲ್ಲ. ಅವರು ಓಪನ್ ಪೇಮೆಂಟ್ ಸಿಸ್ಟಮ್ ತರೋ ಎಫರ್ಟ್ ಹಾಕ್ತಾಯಿದ್ರು. ಸೊ ಪಾಠಕ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಿದ್ರು. ಅವರು ತನಿಖೆ ಮಾಡಿ ಎಲ್ಲ ಕಂಪನಿಗಳ QR ಕೋಡ್ ಎಲ್ಲ ಕಂಪನಿಗಳ ಆ್ಯಪ್ನಿಂದಲೂ ಪೇಮೆಂಟ್ ಮಾಡೋಕ್ಕೆ ಓಪನ್ ಇರಬೇಕು ಅಂತ ಶಿಫಾರಸು ಮಾಡಿದ್ರು. ಇದರಿಂದ ಡಿಜಿಟಲ್ ಪೇಮೆಂಟ್ಗಳ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಮಾರ್ಕೆಟ್ನಲ್ಲಿ ಒಬ್ಬರೋ ಇಬ್ಬರೋ ಏಕಸ್ವಾಮ್ಯ ಮಾಡೋದು ಕೂಡ ತಪ್ಪುತ್ತೆ ಅಂತ RBI ಇದನ್ನು ಕೂಡಲೇ ಜಾರಿನೂ ಮಾಡ್ತು. ಇದರ ಪರಿಣಾಮನೇ ಇವತ್ತು ಯಾವುದೇ ಆ್ಯಪ್ನಿಂದ ಯಾವುದೇ QR ಕೋಡ್ ಸ್ಕ್ಯಾನ್ ಮಾಡಿ UPI ಪೇಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಆರಂಭದ ದಿನಗಳಲ್ಲಿ ತನ್ನ ಈ ಎಡವಟ್ಟಿನಿಂದಲೇ ಪೇಟಿಎಂಗೆ ದೊಡ್ಡ ಹಿನ್ನಡೆನೂ ಆಯಿತು. ಯಾಕಂದರೆ ಈ ಬದಲಾವಣೆಗೆ ಎಲ್ಲಕ್ಕಿಂತ ಮೊದಲು ಒಗ್ಗಿಕೊಂಡ ಫೋನ್ಪೇ UPI ಪೇಮೆಂಟ್ಸ್ಲಿ ಮಾರ್ಕೆಟ್ ಲೀಡರ್ ಆಗೋಕ್ಕೆ ಸಾಧ್ಯ ಆಯಿತು. ಸ್ವಲ್ಪ ಹಿಂದೆ ಬಿತ್ತು ಆಗ ಪೇಟಿಎಂ. ಆದರೆ ಒಂದಾದ ಮೇಲೊಂದು ನೆಕ್ಸ್ಟ್ ಬಿಗ್ ಥಿಂಗ್ ಏನು ಅಂತ ಹುಡುಕ್ತಾನೆ ಇರೋ ಹ್ಯಾಬಿಟ್ನ ವಿಜಯ್ ಶಂಕರ್ ಶರ್ಮಾಗೆ RBI ಪೇಮೆಂಟ್ಸ್ ಬ್ಯಾಂಕ್ಗೆ ಅನುಮತಿ ಕೊಡ್ತಾ ಇದೆ ಅಂತ ಗೊತ್ತಾಯಿತು. ಕೂಡಲೇ ಅರ್ಜಿ ಹಾಕಿದ್ರು, ಲೈಸೆನ್ಸು ತಗೊಂಡ್ರು. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಶುರು ಮಾಡಿದ್ಮೇಲೆ ಬ್ಯಾಂಕ್ ಅಕೌಂಟ್ಗಳು ತುಂಬ ಓಪನ್ ಆಗಬೇಕಲ್ಲ. ಇವ್ರ ಜೊತೆಗೆ ಇನ್ನೂ 10 ಕಂಪನಿಗಳಿಗೆ, ಏರ್ಟೆಲ್ಗೆ, ಆದಿತ್ಯ ಬಿರ್ಲಾಗೆ, ಇವರಿಗಂತ ತುಂಬ ಜನಕ್ಕೆ ಇದೆ ಪೇಮೆಂಟ್ಸ್ ಬ್ಯಾಂಕ್ನ ಲೈಸೆನ್ಸ್ ಸಿಕ್ಕಿತ್ತು. ಸೊ ಎಲ್ಲಕ್ಕಿಂತ ಮುಂಚೆ ತಾನೇ ಓಡಬೇಕು, ಅವರೆಲ್ಲರಿಗಿಂತ ಮುಂಚೆ ಅನ್ನೋ ಹುಚ್ಚು ಹತ್ಕೊಳ್ತು ವಿಜಯಶೇಖರ್ ಶರ್ಮಾಗೆ. ಪೊಲಿಟಿಕಲ್ ಪಾರ್ಟಿಯ ಚುನಾವಣಾ ರ್ಯಾಲಿಗಳಲ್ಲಿ ಬಂದವರಿಗೆಲ್ಲ ಊಟ ಇರುತ್ತಲ್ಲ, ಫ್ರೀ ಊಟ, ಅದೇ ಥರ ಬಂದವರಿಗೆಲ್ಲ ಅಕೌಂಟ್ ಸಿಕ್ತು. KYC ವೆರಿ ಇಂಪಾರ್ಟೆಂಟ್ ಈ ಮಾಡ್ರನ್ ಯುಗದಲ್ಲಿದು, ಎಸ್ಪೆಷಲಿ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ. ಅಂದರೆ ನೋ ಯುವರ್ ಕಸ್ಟಮರ್. ದುಡ್ಡಿಡೋ ವಿಚಾರ ಅಲ್ವಾ, ಗೊತ್ತಿರಲೇಬೇಕು ಯಾರು ದುಡ್ಡು ಇಡ್ತಿದ್ದಾರೆ, ಏನು ಕತೆ, ಫೇಕಾ ಇಲ್ವಾ ಅಂತ. ಬಟ್ ಆ KYC ನಾರ್ಮ್ಸ್ನ RBI ನಿಯಮಗಳನ್ನು ನೆಗ್ಲೆಕ್ಟ್ ಮಾಡಿದ್ರು. ಈ ಆಧುನಿಕ ಕಾಲದಲ್ಲಿ ಕಳ್ಳರು, ಬ್ಲ್ಯಾಕ್ ಮನಿ ವೈಟ್ ಮಾಡೋರು, ಇವರಿಗೆಲ್ಲ ಕಡಿವಾಣ ಹಾಕಬೇಕು ಅಂತಾನೆ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ಸ್ಗೆ ಮಹತ್ವ ಕೊಡ್ತಿರೋದು, ಕ್ಯಾಶ್ ಮೇಲೆ ಲಿಮಿಟ್ಸ್ನ ಹೇರ್ತಿರೋದು. ಹೀಗಿರಬೇಕಾದ್ರೆ ಬ್ಯಾಂಕ್ ಅಕೌಂಟ್ಗಳಿಗೆ ಡಿಜಿಟಲಿ ದುಡ್ಡಿಡಬಹುದಾದ ವಾಲೆಟ್ಗಳಲ್ಲಿ KYC ರೂಲ್ ಕರೆಕ್ಟಾಗಿ ಫಾಲೋ ಮಾಡೋದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಅಂದರೆ ಇದು ಕ್ಯಾಶ್ಗಿಂತಲೂ ಡೇಂಜರಸ್ ಆಗುತ್ತೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕಲ್ಲೂ ಇದೇ ಆಯಿತು. ಸರಿಯಾದ KYC ಇಲ್ಲದೆ ಕೋಟಿಗಟ್ಟಲೆ ಅಕೌಂಟ್ಸ್ ಓಪನ್ ಆದವು. ಒಂದೊಂದು ಪಾನ್ ಕಾರ್ಡ್ ಅಡಿ ಸಾವಿರಾರು ಅಕೌಂಟ್ಸ್ ಓಪನ್ ಆದವು. ಈ ಥರ ಆದಾಗ ಏನಾಗುತ್ತೆ ಹೇಳಿ? ಕಳ್ಳರು, ಕಪ್ಪು ಮಾರ್ಗದಿಂದ ಹೇಸಿಗೆ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋರು, ಬ್ಲ್ಯಾಕ್ ಮನಿ ಇರೋರು,
ಯಾವ್ಯಾವುದೋ ಹೆಸರಲ್ಲಿ KYC ಮಾಡಿಸಿ ಸಾವಿರಾರು ಕೋಟಿ ದುಡ್ಡನ್ನು ಇಡೋಕೆ ಶುರು ಮಾಡ್ತಾರೆ. ಅದನ್ನು ಖರ್ಚು ಮಾಡೋಕ್ಕೂ ಇಂಥ ವಾಲೆಟ್ಗಳನ್ನೇ ಬಳಕೆ ಮಾಡ್ತಾರೆ. ಯಾರಿಗೋ ಏನಕ್ಕೋ ದುಡ್ಡು ಕೊಡೋಕೆ ಬಂದಾಗ Paytm ವಾಲೆಟಿಗೆ ಮಾಡ್ತೀನಿ ಅಂತಾರೆ. ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿ ಮುಗಿತಲೆಗೆ ಇಡೀ ಹಣಕಾಸು ವ್ಯವಸ್ಥೆಗೆ ಪರ್ಯಾಯವಾಗಿ ಸೆಪ್ರೇಟ್ ಸಿಸ್ಟಮೇ ಬಂದಂಗಾಗತ್ತಲ್ಲ. ಪೊಲೀಸರು, ED ಅವರು, CBIನವರು ಮನಿ ಲಾಂಡ್ರಿಂಗ್ ಅದು ಇದು ಅಂತ ತನಿಖೆ ಮಾಡೋಕ್ಕೆ ಹೋದಾಗ ಇಲ್ಲಿ ಒಂದೊಂದು ಪ್ಯಾನ್ ಕಾರ್ಡ್ ಅಡಿಗೆ ಸಾವಿರಾರು ಅಕೌಂಟ್ ಇದ್ದರೆ ಪಾಪ ಆ ವ್ಯಕ್ತಿಗೆ ತನ್ನ ಹೆಸರಲ್ಲಿ ಯಾಕೆ ಅಕೌಂಟ್ ಓಪನ್ ಮಾಡಿ ಏನು ಹೇಸಿಗೆ ಕೆಲಸ ಮಾಡಿದ್ದಾರೆ ಅಂತ ಆ KYCಲಿ ಹೆಸರು ಕಾಣಿಸ್ತಿರೋ ವ್ಯಕ್ತಿಗೆ ಗೊತ್ತೇ ಇರೋದಿಲ್ಲ ಅಂದರೆ ಇನ್ಯಾರೋ ಏನೋ ಯೂಸ್ ಮಾಡ್ತಿದ್ದಾರೆ ಅಂದರೆ ತನಿಖಾಧಿಕಾರಿಗಳು ಏನಂತ ತನಿಖೆ ಮಾಡ್ತಾರೆ? ಏನೂ ಮಾಡೋಕ್ಕಾಗಲ್ಲ. ಒಂಥರ ಡೆಡ್ ಎಂಡಲ್ಲಿ ಹೋಗಿ ಸಿಕ್ಕಾಕೊಂಡಂಗಾಗುತ್ತೆ ಡಿಜಿಟಲಿ. ಹಾಗಾಗಿ KYC ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ RBI ಅಲರ್ಟ್ ಆಯಿತು. ಇದೇ ಕಾರಣಕ್ಕೆ 2 ವರ್ಷಗಳ ಹಿಂದೆನೇ 2021ರಲ್ಲೇ Paytmಗೆ ವಾರ್ನಿಂಗ್ ಕೊಟ್ಟಿದ್ರು. Paytm ಕೇಳಿರಲಿಲ್ಲ. ಇನ್ಮೇಲೆ ನೀವು ಹೊಸ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಂತೆ ಬ್ಯಾನ್ ಮಾಡ್ತೀವಿ ನೋಡಿ ಅಂದರು. ಆದರೂ Paytm ಕೇಳಲಿಲ್ಲ. ಹಾಗಾಗಿ RBIಗೆ ಬದಲಿದ್ದ ತನ್ನ ಗದೆ ತಗೊಳ್ಳದ ಕೈಗೆ ಬೇರೆ ದಾರಿನೇ ಇರಲಿಲ್ಲ. ಹೀಗಾಗಿ ವಿಜಯ್ ಶೇಖರ್ ಶರ್ಮಾರ Paytm ತಲೆ ಮೇಲೆ ಒಂದು ಕೊಟ್ಟಿದ್ದಾರೆ. ಹೊಸ ಅಕೌಂಟ್ ಓಪನ್ ಮಾಡೋಂಗಿಲ್ಲ, ಹೊಸ ಡೆಪಾಸಿಟ್ ತಗೊಳ್ಳಂಗಿಲ್ಲ, ವಾಲೆಟ್ಗೆ ದುಡ್ಡು ಲೋಡ್ ಮಾಡೋಂಗಿಲ್ಲ ಅಂತ ಗದಾ ಪ್ರಹಾರ ಮಾಡಿದ್ದಾರೆ. ಪರಿಣಾಮ Paytm ಶೇರ್ಗಳು ಪ್ರಪಾತಕ್ಕೆ ಬಿದ್ದಿವೆ. ಕಂಪನಿ ಮತ್ತೆ ಮೇಲೇಳೋದು ಡೌಟ್ ಅನ್ನೋ ವಾತಾವರಣ ಇದೆ. ಇದರ ಬ್ಯಾಂಕ್ ಬಿಸ್ನೆಸ್ ಅನ್ನ HDFC, ICICI ತಗೋಬಹುದು ಅಂತೆಲ್ಲ ಚರ್ಚೆ ನಡೀತಾ ಇದೆ. ವಾಲೆಟ್ ಬಿಸ್ನೆಸ್ ಮುಖೇಶ್ ಅಂಬಾನಿ ಒಡೆತನದ ಜಿಯೋ ಫಿನಾನ್ಷಿಯಲ್ಸ್ನವರು ತಗೋತಾರೆ ಅಂತೆಲ್ಲ ವರದಿ ಬರ್ತಾ ಇದೆ. ಜಿಯೋ ಫಿನಾನ್ಷಿಯಲ್ಸ್ನವರು ಹಾಗೂ HDFC ಅವರು ರೇಸ್ನಲ್ಲಿದ್ದಾರೆ ಅಂತ. ಜಿಯೋದವರು ವಾಲೆಟ್ ಡೀಲ್ ವರ್ಕೌಟ್ ಆದರೆ ಪೇಮೆಂಟ್ಸ್ ಬ್ಯಾಂಕ್ ಬಿಸ್ನೆಸ್ಸು ತಗೋಬೋದು ಅನ್ನೋ ಚರ್ಚೆಗಳು ನಡೀತಾ ಇವೆ. ಇದರ ಪರಿಣಾಮ ಸುದ್ದಿ ಬಂದ ಮೊದಲ ದಿನವೇ ಜಿಯೋ ಫಿನಾನ್ಷಿಯಲ್ಸ್ನ ಷೇರು 15% ಮೇಲಕ್ಕೆ ಹಾರಿತು. ಆದರೆ Paytm ಕತೆ ನೋಡಿ. ಇವತ್ತು 45 ವರ್ಷ ವಯಸ್ಸು ವಿಜಯ್ ಶೇಖರ್ ಶರ್ಮಾಗೆ. ಇವರು ತಾನು ಆಲ್ಮೋಸ್ಟ್ 25-26 ವರ್ಷಗಳ ಹಿಂದೆ, ಅಂದರೆ ಇವ್ರಿಗೆ 19 ವರ್ಷದ ಹುಡುಗ ಇದ್ದಾಗ ಕಂಡಿದ್ದ ಕನಸುಗಳು ಕೆಟ್ಟ ರೀತಿಯಲ್ಲಿ ನುಚ್ಚು ನೂರಾಗ್ತಾ ಇವೆ. Paytm IPO ಬಂದಾಗ ಅದು $20 ಬಿಲಿಯನ್ ವ್ಯಾಲ್ಯೂಯೇಷನಲ್ಲಿ ನಡೆದ IPO, ಅಂದರೆ 1.5 ಲಕ್ಷ ಕೋಟಿಗೂ ಅಧಿಕ ವ್ಯಾಲ್ಯೂಯೇಷನ್ನಲ್ಲಿ. ಆಗ IPO ಮೂಲಕನೇ Paytm 18,300 ಕೋಟಿ ರೂಪಾಯಿ ಮಾರ್ಕೆಟಿಂದ ಕಲೆಕ್ಟ್ ಮಾಡಿತ್ತು. ಅದು ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ಆಗಿತ್ತು. ಆದರೆ ಲಿಸ್ಟ್ ಆದ ಮೊದಲ ದಿನವೇ 27% ಪತನ ಕಾಣ್ತು. ಎಂಡ್ ಆಫ್ ದಿ ಡೇ ಹೂಡಿಕೆದಾರಿಗೆ ದೊಡ್ಡ ಲಾಸ್ ಆಯಿತು. ಲಿಸ್ಟಿಂಗ್ ದಿನವೇ ಅತಿ ದೊಡ್ಡ ಪತನ ಕಂಡ ದಾಖಲೆನೂ Paytmದೇ ಆಯಿತು. ಈಗ RBI ಆದೇಶ ಬಂದ ಬಳಿಕ ಮೊದಲ 5 ಡೇಸಲ್ಲಿ Paytm ಷೇರುಗಳ ಮೌಲ್ಯ 42% ಬಿದ್ದೋಗಿದೆ. ಅರ್ಧಕ್ಕರ್ಧ ಬಿದ್ದು ಹೋಗ್ಬಿಟ್ಟಿದೆ. ಅಂದರೆ 5 ದಿನಗಳ ಹಿಂದೆ ಇದ್ದ ವ್ಯಾಲ್ಯೂ ಈಗ ಅರ್ಧಕ್ಕರ್ಧ ಡೌನ್ ಆಗಿದೆ. ಒಂದು ಕಾಲದಲ್ಲಿ 1,800 ರೂಪಾಯಿ ತನಕ ಇದ್ದ Paytm ಒಂದು ಷೇರಿನ ಬೆಲೆ ಈಗ ಫೆಬ್ರವರಿ 5ನೇ ತಾರೀಕು 438 ರೂಪಾಯಿ ಅಷ್ಟೇ. ಹಾಗೂ ಪತನ ಕಂಟಿನ್ಯೂ ಆಗಿದೆ. ಪ್ರತಿದಿನವೂ ಲೋವರ್ ಸರ್ಕ್ಯೂಟ್ನ ಮ್ಯಾಕ್ಸಿಮಮ್ ಬೀಳ್ತಾ ಇದೆ. ಲೋವರ್ ಸರ್ಕ್ಯೂಟ್ ಇಲ್ಲ ಅಂದಿದ್ರೆ ಬಹುಶಃ ಒಂದೇ ದಿನ ಸರ್ವಪತನ ಆಗ್ತಿತ್ತೇನೋ. ಚೀನಾ ಸಹವಾಸ ದೋಷ. ಈ ಮಾತು ಯಾಕೆ ಅಂದರೆ ಆಗಲೇ ಹೇಳಿದ್ವಲ್ಲ, ಆ್ಯಂಟ್ ಗ್ರೂಪ್, ಅಲಿಪೇ, ಅಲಿಬಾಬಾ ಅಂತೆಲ್ಲ. ಇವ್ರ ಕಥೆನೂ ಸೇಮ್ ಇದೇನೆ. ಅಲಿಪೇ ಮೇಲೂ ಚೀನಾದ ಕೇಂದ್ರ ಬ್ಯಾಂಕ್ ಹಲವು ಸುತ್ತು ತನಿಖೆ ಮಾಡಿದೆ. ಗ್ರಾಹಕರ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅಂತ ಕ್ರಮ ಕೈಗೊಂಡಿದೆ. ಇದೇ ಕಾರಣಕ್ಕೆ ಆ್ಯಂಟ್ ಗ್ರೂಪ್ IPO ಇಶ್ಯೂ ಮಾಡ್ತೀವಿ ಅಂತ ಹೊರಟಾಗ, ಶೇರ್ ಮಾರ್ಕೆಟಿಗೆ ಬರ್ತೀವಿ ಅಂತ ಹೊರಟಾಗ ಜಿನ್ಪಿಂಗ್ ಸರ್ಕಾರ ಅಲ್ಲೂ ಗದಾ ಪ್ರಹಾರ ಮಾಡಿದರು. ತಗೊಂಡು ಕೊಟ್ಟಿದ್ರು ತಲೆ ಮೇಲೆ. IPO ಮಾಡೋದೇ ಬೇಡ ನೀವು ಅಂತ ಬ್ಲಾಕ್ ಮಾಡಿದರು. ನಿಮ್ಮ ಬಿಸ್ನೆಸ್ ಮಾಡೆಲ್ಲ ಸರಿ ಇಲ್ಲ, ನೀವು ಯಾವುದೇ ಕಾನೂನು ಪಾಲನೆ ಮಾಡ್ತಾ ಇಲ್ಲ, ಗ್ರಾಹಕರ ಮಾಹಿತಿ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಅಂಥೇಳಿ ತಡೆ ಹುಟ್ಟಿದ್ರು. ಆರಂಭದಲ್ಲಿ ಏನು ಬಂತು, ಚೀನಾ ಅಧ್ಯಕ್ಷ ಜಿನ್ಪಿಂಗ್ ಜಾಕ್ಮಾ ಮೇಲಿನ ಸೇಡಿಗೆ ರಾಜಕೀಯ ಎದುರಾಳಿಗಳೆಲ್ಲ ಈ ಆ್ಯಂಟ್ ಗ್ರೂಪಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ IPO ಬಂದರೆ ಅವರಿಗೆಲ್ಲ ತುಂಬ ಲಾಭ ಆಗಿಬಿಡುತ್ತೆ, ಆರ್ಥಿಕ ಲಾಭ ಆಗಿಬಿಡುತ್ತೆ, ಎಕನಾಮಿಕಲಿ ಸ್ಟ್ರಾಂಗ್ ಆಗಿಬಿಡ್ತಾರೆ ಎದುರಾಳಿಗಳು ಅಂಥೇಳಿ ಬ್ಲಾಕ್ ಮಾಡ್ತಿದ್ದಾರೆ ಅಂತೆಲ್ಲ ವಿಶ್ಲೇಷಣೆ ಮಾಡಲಾಗಿತ್ತು. ಆದರೆ ಈಗ ಚೀನಾ ವಿರೋಧಿ ಪಾಶ್ಚಾತ್ಯ ಮಾಧ್ಯಮಗಳೇ ಅಲಿಪೇ ಹಾಗೂ ಆ್ಯಂಟ್ ಗ್ರೂಪ್ನ ಬಿಸ್ನೆಸ್ ಮಾಡೆಲ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತಾ ಇವೆ. ಇಂತಹ ಕಂಪನಿಗಳ ಸಹವಾಸ ದೋಷ Paytmಗೂ ಆಯ್ತಲ್ಲ. ಅವರಿಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ ಬಂದು ಇವ್ರ ಮೇಲೆ Paytmಲ್ಲಿ. ಅದರ ಪರಿಣಾಮ ಅಲ್ಲಿನ ಹುಳುಕುಗಳು ಕೂಡ ಇವ್ರಿಗೆ ಹತ್ಕೊಳ್ತಾ ಅನ್ನೋ ಪ್ರಶ್ನೆ. ಯಾಕಂದರೆ ಇಲ್ಲೂ ಸೇಮ್ ಟು ಸೇಮ್ ಅದೇ ಆರೋಪಗಳು Paytm ಮೇಲಿರೋದು. ಈಗ ನೋಡಿ, ಭಾರತದಲ್ಲಿ Paytm ಮೇಲೆ ಹೂಡಿಕೆ ಮಾಡಿ ಸಾವಿರಾರು ಕೋಟಿ ಲೆಕ್ಕದಲ್ಲಿ ಹಣ ಕಳ್ಕೊಂಡಿದ್ದಾರೆ ಜನ, ಹೂಡಿಕೆದಾರರು. ಖುದ್ದು ರತನ್ ಟಾಟಾರಂಥವರು ಹೂಡಿಕೆ ಮಾಡಿದ್ದಾರೆ. ಹೂಡಿಕೆದಾರರ ದುಡ್ಡು ದಿನಾನು ಕರ್ಗೋಗ್ತಾ ಇದೆ. ಒಂದು ವೇಳೆ ಇಲ್ಲೂ ಸರಿಯಾದ ತನಿಖೆ ಮೊದಲೇ ಆಗಿದ್ದಿದ್ರೆ, ಇದೆಲ್ಲ ಮೊದಲೇ ಗೊತ್ತಾಗಿ IPO ಇಲ್ಲೂ ತಡೆದಿದ್ರೆ 2021ರಲ್ಲಿ ಮಾರ್ಕೆಟ್ನಿಂದ 18,500 ಕೋಟಿ ರೂಪಾಯಿ ಕಲೆಕ್ಟ್ ಮಾಡೋಕ್ಕೆ
ವಿಜಯ್ ಶೇಖರ್ ಶರ್ಮಾರ ಪೇಟಿಎಂಗೆ ಆಗ್ತಾನೆ ಇರಲಿಲ್ಲ. ಲಕ್ಷಾಂತರ ಜನರ ಅಷ್ಟೊಂದು ದೊಡ್ಡ ಅಮೌಂಟ್ ಕೊಚ್ಕೊಂಡು ಹೋಗ್ತಾ ಇರಲಿಲ್ಲ. ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು. ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್, ಅಭಿಪ್ರಾಯಗಳನ್ನ ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.